ಸ್ವಾಮಿ ವಿವೇಕಾನಂದ ಆಧುನಿಕ ಯುಗದ ಶ್ರೇಷ್ಠ ಸಂತ ಮತ್ತು ಚಿಂತಕ, ಭಾರತದ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿ. ಅವರು ತೋರಿದ ಸನ್ಮಾರ್ಗಗಳು ಭಾರತೀಯರಿಗೆ ಇಂದಿಗೂ ಆದರ್ಶಪ್ರಾಯ. ಇಂದಿನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳ ಬಗ್ಗೆ ತಿಳಿದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದತ್ತ ಸಾಗೋಣ. ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳು: ಸರ್ವೋತ್ತಮರು ಬೇರೆಯವರ ಯಶಸ್ಸನ್ನ ಕಂಡು ಅಸೂಯೆ ಪಡುವುದಿಲ್ಲ, ಬದಲಾಗಿ ಅವರನ್ನು ಪ್ರೀತಿ ವಿಶ್ವಾಸದಿಂದ ಮೇಲೆತ್ತುತ್ತಾರೆ. ನಿಮ್ಮೊಳಗಿನ ಅಸೂಯೆಯ ಬೆಂಕಿ ಮೊದಲು ನಿಮ್ಮನ್ನು ಸುಟ್ಟು ಅನಂತರ ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ಸುಡುತ್ತದೆ. ಹಿಂದಿನ ಕಹಿ ಘಟನೆಗಳು ನಿಮ್ಮನ್ನ ಬಲಿಷ್ಠರನ್ನಾಗಿಸುತ್ತದೆ. ಯಾವಾಗಲೂ ಭೂತಕಾಲದ ಬಗ್ಗೆ ಚಿಂತೆ ಮಾಡದೆ ಭವಿಷ್ಯದತ್ತ ಪ್ರಯಾಣಿಸಿ. ನಿಮ್ಮ ಜೀವನ ಎಷ್ಟೇ ನಿರಾಶಾದಾಯಕವಾಗಿದ್ದರೂ ಯಾವಾಗಲೂ ಬದುಕುವ ಭರವಸೆಯನ್ನ ಕಳೆದುಕೊಳ್ಳಬೇಡಿ. ದಿನಕ್ಕೊಮ್ಮೆಯಾದರೂ ನೀನು ನಿನ್ನೊಂದಿಗೆ ಮಾತನಾಡು. ಇಲ್ಲವಾದಲ್ಲಿ ಪ್ರಪಂಚದ ಅತ್ಯುತ್ತಮ ವ್ಯಕ್ತಿಯೊಂದಿಗಿನ ಸಂಭಾಷಣೆಯನ್ನ ನೀನು ಕಳೆದುಕೊಳ್ಳುತ್ತಿ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ತ್ಯಜಿಸುವವನೇ ಸರ್ವೋತ್ತಮ. ಜೀವನವೆಂದರೆ ನಿರಂತರ ಕಲಿಯುವಿಕೆ. ಯಾವಾಗ ನೀವು ಕಲಿಯುವುದನ್ನು ನಿಲ್ಲಿಸುತ್ತೀರಾ, ಅದುವೇ ಮರಣ. ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರುವುದು ತಾಳ್ಮೆ. ನಿಮಗೆ ಸಿಗಬೇಕಾದ ಪ್ರತಿಯೊಂದು ವಸ್ತುವು ಒಂದಲ್ಲ ಒಂದು ದಿನ ನಿಮ್ಮ ಬಳಿ ಬಂದೇ ಬರುತ್ತದೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಒಂಟಿಯಾಗಿದ್ದಷ್ಟೂ ದಿನ ಜೀವನದ ಮಹತ್ವವನ್ನ ಅರಿಯುತ್ತಾನೆ. ನೀವು ಬೇರೆಯವರ ಬಳಿ ಕ್ಷಮೆಯಾಚಿಸಿದರೆ ವೀರರಾಗುತ್ತೀರಿ. ಅದೇ ಬೇರೆಯವರನ್ನ ನೀವು ಕ್ಷಮಿಸಿದರೆ ಬಲಿಷ್ಠರಾಗುತ್ತೀರಿ. ಅದನ್ನೇ ಮರೆತರೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ಮೌನವಾಗಿರುತ್ತಾನೆ. ಅಜ್ಞಾನಿ ಯಾವಾಗಲೂ ಸದ್ದು ಮಾಡುತ್ತಾನೆ. ದಡ್ಡನ ಬಳಿ ವಾದಿಸುವುದು ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸಿದಂತೆ. ಅದು ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ. ಯಾವಾಗಲೂ ನೀವು ನಿಮ್ಮ ಮನಸ್ಸನ್ನ ಗೆಲ್ಲಿ, ಇತರರನ್ನ ಆಮೇಲೆ ಗೆದ್ದರಾಯಿತು. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದಿರುವ ವ್ಯಕ್ತಿಗಳಿಂದ ದೂರವಿರಿ. ಏಕೆಂದರೆ ಯಾವಾಗಲೂ ಅವರು ತಪ್ಪೆಲ್ಲವೂ ನಿಮ್ಮದೇ ಎಂಬಂತೆ ವರ್ತಿಸುತ್ತಿರುತ್ತಾರೆ. ಜೀವನದಲ್ಲಿ ಸಮಸ್ಯೆ ಎದುರಾಯಿತೆಂದರೆ ಭಯಪಡಬೇಡಿ. ಸಮಸ್ಯೆಯಾಗಿರದೆ ನಿಮ್ಮನ್ನ ಬಲಪಡಿಸಲು ಬಂದ ಒಂದು ಅವಕಾಶ ಎಂದು ತಿಳಿಯಿರಿ. ಬುದ್ಧಿವಂತ ವ್ಯಕ್ತಿ ತನ್ನ ತಪ್ಪುಗಳನ್ನ ಹುಡುಕುತ್ತಾನೆ, ಆದರೆ ಅಜ್ಞಾನಿಯು ಇತರರ ತಪ್ಪುಗಳನ್ನ ಹುಡುಕುತ್ತಿರುತ್ತಾನೆ.